ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಡಯಾಬಿಟಿಕ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಮಧುಮೇಹ ಅನ್ನುವಂಥದ್ದು ತುಂಬಾನೇ ಸಮಸ್ಯೆನೇ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಒಂದಲ್ಲ ಒಂದು ಪರಿಹಾರನ ಹುಡುಕ್ತಾನೆ ಇದ್ದಾರೆ. ನನ್ನ ಚಾನಲಲ್ಲಿ ಇನ್ನು ಅನೇಕ ಯೂಟ್ಯೂಬರ್ಗಳು ಇದ್ರ ಬಗ್ಗೆ ವಿಡಿಯೋಸನ್ನು ಮಾಡ್ತಾ ಇದ್ದಾರೆ. ಹೇಗಪ್ಪ ಇದನ್ನು ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಅನೇಕ ಮಾಹಿತಿಯನ್ನು ತೊಗೊಂಡ್ಬರ್ತಾ ಇದ್ದಾರೆ. ಬಟ್ ಇವತ್ತು ನಾನು ನಿಮಗೆ ಕೇವಲ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ, 49 ರೂಪಾಯಿಯಿಂದ ನಿಮ್ಮ ಮಧುಮೇಹವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಒಳ್ಳೆ ಉಪಾಯವನ್ನು ತಗೊಬಂದಿದ್ದೀನಿ. ಆ್ಯಂಡ್ ಇದನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರುವಂಥವ್ರು ವಾಸುದೇವ್ ರಾವ್ ಸರ್, ಜೊತೆ ಇಲ್ಲಿ ಆಶಾದೇವಿ ಮೇಡಮ್ ಅವರು. ಸೊ ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ನಮ್ಮ ವೀಕ್ಷಕರಿಗೂ ಗ್ರೀಟ್ ಮಾಡಿಬಿಡಿ. ನಮಸ್ಕಾರ ಸರ್. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ. ಹೌದು. ಕ್ರೇಜಿ ರೆಸ್ಪಾನ್ಸ್ ಅಂತ ನೀವೇ ಹೇಳಿದ್ರಿ. ಒಂಚೂರು ಹಂಚ್ಕೋಬೋದಾ? ಲಾಸ್ಟ್ ಟೈಮ್ ನಾವು ಡಯಾಬಿಟಿಕ್ ಇದನ್ನ ಮಾಡಿದಾಗ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು ಸರ್? ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ರೆಸ್ಪಾನ್ಸ್ ಅಂದ್ರೆ ಓವರ್ ರೆಸ್ಪಾನ್ಸ್, ತಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲದಷ್ಟು ರೆಸ್ಪಾನ್ಸ್. ನಮ್ಗೆ ಗಾಬರಿ ಆಗೋಯ್ತು ಅದು. ನಾನು ನನ್ನ ವ್ಯಕ್ತಿ 2 ಫೋನ್ ನಂಬರ್ ಕೊಟ್ಟಿದ್ದೀವಿ, ಜೊತೆಗೆ ಲೈವ್ ಜನ ಏನು ಅವ್ರ ಕಣ್ಮುಂದೆ ನೋಡಿದ್ದಾರೆ. ಶುಗರ್ ಚೆಕ್ ಮಾಡ್ಕೊಂಡಿದ್ರು, ಒಂದು 300 ಇತ್ತು, ಚೆಕ್ ಮಾಡೋದ್ರಲ್ಲಿ 220 ಬಂತು, 80 mg ಕಮ್ಮಿ. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ಕಂಟ್ರೋಲ್ ಬರ್ತಾ ಇದೆ ಅಂತ. ಆ ವಿಡಿಯೋ ವೈರಲ್ ಆಯ್ತು. 1000 ಜನ, 1,72,000 ಜನ ಇದುವರೆಗೂ ಹೌದು ಲಕ್ಷಾಂತರ ಜನ ನೋಡ್ಬಿಟ್ರು. ಫೋನ್ ಕೊಟ್ಟಿದ್ದೀವಿ, ಫೋನ್ ಮಾಡ್ತಾನೆ ಇದ್ದಾರೆ. ಒಂದು ಫೋನ್ ಇಡಕ್ ಬರಕ್ಕಿಲ್ಲ, ಇನ್ನೊಂದು ಫೋನ್. ನಾವು ಊಟ ತಿಂಡಿ ಏನು ಮಾಡೋಂಗಿಲ್ಲ ಅಂತ ಪರಿಸ್ಥಿತಿ. ಹಿಂಗಿತ್ತು ರೆಸ್ಪಾನ್ಸ್? ಕಾಲ್ಸ್ ಭಯಂಕರವಾಗಿತ್ತಪ್ಪ. ಸಾಕಾಗೋಯ್ತು ನಮ್ಗೆ. ಸಾಕಾಯ್ತು. ಹಗಲು ರಾತ್ರಿ ಫೋನ್ ಬರೋದೆ, ಕಾಲ್ಸೇ. ಎಷ್ಟು ಜನರ ಜೊತೆ ಮಾತಾಡಿರ್ಬೋದು ನೀವು? ಲೆಕ್ಕ ಇಟ್ಟಿಲ್ಲ. ಆದ್ರೆ ನಿರಂತರವಾಗಿ ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡ್ತಾರೆ. ಎಲ್ಲರಿಗೂ ಡಯಾಬಿಟಿಕ್ ಸಮಸ್ಯೆನಾ? ಅಂತವ್ರು ಎಲ್ಲ ಕಾಲ್ ಮಾಡೋದು ಅಂತವ್ರೆ ಅಲ್ವಾ? ಏನ್ ಲೇಡೀಸು ಮಾಡ್ತಾರೆ, ಮಕ್ಕಳು, ಅವ್ರ ಮಕ್ಕಳುಗಳು ಸಿಕ್ಕಾಪಟ್ಟೆ. ಸೊ ನಿಮ್ಮ ಪ್ರಕಾರ ಈ ಸಮಸ್ಯೆ ತುಂಬಾ ಇದೆ ಹಂಗಾದ್ರೆ ಅಲ್ವಾ? ಖಂಡಿತ, ಇದು ಇಡೀ ಪ್ರಪಂಚದಲ್ಲಿದೆ. ಸರ್, ಇವಾಗ ನಾನು ತಮ್ನೇಲಲ್ಲಿ ಏನ್ ಹಾಕಿದ್ದೀನಿ ಅಂತಂದ್ರೆ, ಕೇವಲ 49 ರೂಪಾಯಿಗಳಿಂದ ಈ ಮಧುಮೇಹವನ್ನು ಕಡಿಮೆ ಮಾಡ್ಕೋಬಹುದು. ಮಾತಾಡೋಣ ಅದ್ರ ಬಗ್ಗೆ. ಮೊದಲೇದಾಗಿ ನಾನು ಹೇಳ್ತಿರುವಂತದ್ದು, ನಿಮ್ಮ ಇಲ್ಲಿ ಪ್ಯಾಕೆಟ್ ಮೇಲೆ ಏನ್ ಬರ್ದಿದ್ದಾರೆ ಅಂದ್ರೆ, ಆಸ್ಕ್ ದ ಡಯಾಬಿಟಿಕ್ ಪೇಷಂಟ್ಸ್. ಎಲ್ಲ ಆಸ್ಕ್ ದ ಡಾಕ್ಟರ್ ಅಂತ ಕೇಳ್ತಾರೆ, ನೀವೇನ್ ಪೇಷಂಟ್ಸ್ಗೆ ಕೇಳು ಅಂತ ಹೇಳ್ತೀರಾ? ಇದು ಏನ್ ರೀಸನ್? ಏನಿಲ್ಲ. ಅದೇನ್ ರೀಸನ್ ಅಂದ್ರೆ, ನೋಡಿ, ಈ ಡಯಾಬಿಟಿಕ್ ಪೇಷಂಟ್ಗಳು ಮಾಡೋಷ್ಟು ಪ್ರಯೋಗ ಹಿಂಗೆ ಯಾರು ಮಾಡಲ್ಲ ಜಗತ್ತಲ್ಲಿ. ಪೇಷಂಟ್ಸ್ ಮಾಡುವಷ್ಟು ಏನು ಹಾಗಲಕಾಯಿ ಜ್ಯೂಸ್ ಕುಡಿ, ಆಯ್ತಾ, ನೇರಳೆನ್ ಬೀಜ ಕುಟ್ ಪುಡಿ ಮಾಡು, ಹೌದು, ಅದೇನೋ ಎಕ್ಸರ್ಸೈಸ್ ಮಾಡು, ಇನ್ನೇನೋ ಚಪ್ಪಾಳೆ ತಟ್ಟು, ಒಂದಲ್ಲ 10,000 ತರ ಮಾಡಿರ್ತಾರೆ. ಹಾಗೆ ನಾವು ಮಾಡ್ತಾರೆ. ಆಯ್ತಾ, ಮಾಡಿ 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 ಕೊನೆಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಮಾನಿಟರ್ ಮಾಡಕ್ ಶುರು ಮಾಡ್ಬಿಟ್ವಿ. ಏನ್ ತಿಂದ್ರೆ ಎಷ್ಟು ಬರ್ತದೆ, ಇಡ್ಲಿ ತಿಂದ್ರೆ ಇಷ್ಟ, ದೋಸೆ ತಿಂದ್ರೆ ಇಷ್ಟ, ಪ್ರತಿಯೊಂದು ಡಾಟಾ ಕಲೆಕ್ಟ್ ಮಾಡ್ಬಿಟ್ವಿ. ನಿಮ್ಮ ಹತ್ರ ಕಂಪ್ಲೀಟ್ ಡೇಟಾ ಇದೆ? ಕಂಪ್ಲೀಟ್ ಡಾಟಾ ಕಲೆಕ್ಟ್ ಮಾಡ್ತೀವಿ. ಕಂಪ್ಲೀಟ್ ಡೇಟಾ ಆದ್ಮೇಲೆ ಯಾವ ನನ್ನ ತಮ್ಮ ಹೋಗಿದ್ದ ಹೋಟೆಲ್, ಒಂದು ಇಡ್ಲಿ 2 ಇಡ್ಲಿ ಒಂದು ವಡೆ ತಿಂದ್ರೆ 80 mg DL ಜಾಸ್ತಿ ಆಗಿರುತ್ತೆ. ವಿತೌಟ್ ಟ್ಯಾಬ್ಲೆಟ್ ಬಂದು ಚೆಕ್ ಮಾಡಿ 60-80 ವಡೆ ಬಂದಿರ್ತಾ ಇತ್ತು. ಆಶ್ಚರ್ಯ ಶುರು ಆಯ್ತು. ಆಮೇಲೆ ನಾವು ಫೋಟೋಗಳನ್ನ ಶೇರ್ ಮಾಡಕ್ಕೆ ಶುರು ಮಾಡಿದ್ವಿ. ನೋಡಿ, ಈ ತರ ರೀಡಿಂಗು, ಈ ಪದಾರ್ಥನ ಅಂತ ತಗೊಂಡ್ರೆ ಇಷ್ಟು ಬಂತು ಅಂತ ಎಲ್ಲರಿಗೂ ತುಂಬಾ ಆಸಕ್ತಿ ಆಯ್ತು. ಸೊ ಅದೇ ಒಂದು ಗ್ರೂಪ್ ಆಯ್ತು. ಜನ ನಮ್ಮ ಹತ್ರ ಪದಾರ್ಥ ತಗೊಳಕ್ ಶುರು ಮಾಡಿದ್ರು. ಆದ್ರೆ ನಾವೇನೋ ಚಿಕ್ಕದಾಗಿದ್ದೀವಿ, ಮನೆಗೆ ಬಿಡ್ತೀವಿ, ನಮ್ ರಿಟೈರ್ಡ್ ಆಗಿ ನಮ್ಗೆ ಯಾಕೆ ಬೇಕು ಅನ್ಕೊಂಡು ನಮ್ಮ ಪಾಂಡಾಗಿದ್ವಿ. ನಾನೇ ಕೇಳೋಣ ಅನ್ಕೊಂಡೆ. ಸರ್, ರಿಟೈರ್ಡ್ ಆಗಿದೆ, ಏಜ್ ಆಗಿದೆ, ಆರಾಮಾಗಿ ತಿರ್ಗಾಡ್ಕೊಂಡು ಇರೋದು ಬಿಟ್ಟು ನೀವೇನಕ್ಕೆ ಇದು ಮಾಡ್ತಾ ಇದ್ದೀರಾ? ತುಂಬಾ ಜನ ಅನ್ಕೋಬಹುದು, ನೀವು ಅನ್ಕೋಬಹುದು, ಇವ್ರು ಲಾಭಕ್ಕೋಸ್ಕರ ಮಾಡ್ತಿದ್ದಾರೆ ಏನೋ, ನಾವು ತುಂಬಾ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಏನೋ ಡೌಟ್ ಜನರಲ್ ಇರುತ್ತೆ. ನಾನು ನಿಮ್ಗೆ ಕೇಳ್ತೀನಿ ಸರ್, ಆರಾಮಾಗಿ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಡಯಾಬಿಟಿಕ್ ಒಂದು ಈ ಔಷಧಿಯನ್ನ ಜನರಿಗೆ ಕೊಡ್ತಾ ಇದ್ದೀರಲ್ವಾ? ಮೆಡಿಸಿನ್ ಅನ್ನಕ್ಕಿಂತ ಒಂದು ಆಹಾರ ಕೊಡ್ತಾ ಇದ್ದೀರಲ್ವಾ? ಏನಕ್ಕೆ? ವಾಟ್ ಈಸ್ ದ ರೀಸನ್? ನೋಡಿ, ಮೊದಲಿಂದ ನಾವು ಹಿಂದೆ ಹಳೆ ವಿಡಿಯೋದಲ್ಲಿ ಹೇಳಿದೀವಿ, ಮಧುಮೇಹ ಪರಿಹಾರ ಒಂದೇ ಒಂದು ಆಹಾರ ಮಾತ್ರ. ಆಹಾರ ಇನ್ನು ಯಾವ ಕಾರಣಕ್ಕೂ ಸರಿ ಮಾಡಿಲ್ಲ ಇದು, ಸಾಧ್ಯನೇ ಇಲ್ಲ. ಟೋಟಲಿ ಬೇಸ್ಡ್ ಆನ್ ಫುಡ್. ಶರೀರ ಹೆಂಗೆ ಕೆಲಸ ಮಾಡ್ತದೆ, ಇನ್ಪುಟ್ ವರ್ಸಸ್ ಔಟ್ಪುಟ್. ನೀನು ಇನ್ಪುಟ್ ಏನಿದೆ, ಅದ್ರಲ್ಲಿ ಎಷ್ಟು ದಿನ ಕಾಸಿದೆ, ಅದ್ರಲ್ಲಿ ಸಕ್ಕರೆ ಅಂಶ ಎಷ್ಟಿದೆ, ಮತ್ತೆ ಶರೀರ ಏನಂತೆ ನೀವು ತಿಂದಿರೋ ಆಹಾರದಲ್ಲಿ ಸಕ್ಕರೆ ಗುರುತಿಸ್ಕೊಂಡ್ಬಿಡುತ್ತದೆ, ಅದೇ ಹೇಳ್ಕೊಳ್ಳುತ್ತೆ, ಅದೇ ಗುರುತಿಸ್ಕೊಳ್ಳೋದು ಅಲ್ವಾ? ಅದಕ್ಕೆ ಏನು ಮೂಲ ಕಾರಣ ಅಂತ ರೂಟ್ ಕಾಸ್ಗೆ ನಾವು ಹೋದಾಗ ನಮ್ಗೆ ಅನಿಸಿದ್ದು ಏನಂದ್ರೆ, ಆಹಾರ ಒಂದು ಸರಿ ಇತ್ತು ಅಂದರೆ ತಿಂಗಳಾಂಗಟ್ಲೆ ಬೇಕಾಗಿಲ್ಲ, ವರ್ಷಾಂಗಟ್ಲೆ ಬೇಕಾಗಿಲ್ಲ, ಕೇವಲ 2 ಗಂಟೆಯಲ್ಲಿ 2 ಗಂಟೆ ಕಣ್ಣು ಮುಂದೆ ತೋರಿಸ್ತೀವಿ. ಕೇವಲ 2 ಗಂಟೆ. ಇವಾಗ ನೀವು ಫಸ್ಟ್ ಚೆಕ್ ಮಾಡ್ಕೋತೀರಾ ಎಷ್ಟಿದೆ ಅಂತ. ನಾವೊಂದು ಮುದ್ದೆನೋ, ಮಜ್ಜಿಗೆ ಮಾಲ್ಟೋ, ಒಂದು ಗಂಜಿನೋ ಏನೋ ಮಾಡಿಕೊಡ್ತೀವಿ, ಕುಡಿತೀರಾ, 2 ಅವರ್ ಇಲ್ಲಿ ಇರ್ತೀರಾ, 1-1/4 ಗಂಟೆ ಬಿಟ್ಟು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ್ರೆ ನಿಮ್ಮ ಕಣ್ಮುಂದೆ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಮ್ಮಿ ಆಗಿದೆ. ಸ್ಪಾಟಲ್ಲಿ ಗೊತ್ತಾಗುತ್ತೆ, ಸ್ಪಾಟಲ್ಲೇ. ಸೊ ವೀಕ್ಷಕರೇ, ಇದು ನಾವು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಗಾಳಿಯಲ್ಲಿ ಹೇಳ್ತಾ ಇಲ್ಲ, ಇದನ್ನು ನಾವು ಆ್ಯಕ್ಚುಲಿ ಚೆಕ್ ಮಾಡಿದ್ದೀವಿ. ಹಿಂದಿನ ವಿಡಿಯೋದು ನಾನು ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಸರ್ಚ್ ಮಾಡಿ. ದಯವಿಟ್ಟು ಆ ಲಿಂಕ್ ಇದ್ರೆ ಮಾತ್ರ ನೀವು ಆ ವಿಡಿಯೋ ಓಪನ್ ಮಾಡೋಕ್ಕೆ ಸಾಧ್ಯ, ಎಲ್ರಿಗೂ ಅದು ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಆ ಲಿಂಕ್ ಮೂಲಕ ನೀವು ಓಪನ್ ಮಾಡಿ ಅಲ್ಲಿ ಚೆಕ್ ಮಾಡಿ. 4-5 ಜನರ ಜೊತೆ ನಾವು ಇದನ್ನೆಲ್ಲ ಪ್ರಯೋಗ ಮಾಡಿದ್ದೀವಿ. 2 ಗಂಟೆಯಲ್ಲಿ ಅವರ ಏನು ಪಾಯಿಂಟ್ಸ್ ಅಂತ ಏನಂತ ಹೇಳ್ತಾರೆ ಅದಕ್ಕೆ,
ಶುಗರ್ ಲೆವೆಲ್ಲು ಈಸಿಯಾಗಿ ಕಮ್ಮಿ ಆಗಿದೆ. ನಾವೆಲ್ಲರೂ ಇದ್ವಿ ಅವತ್ತು, ಒಂದೊಳ್ಳೆ ಪ್ರಯೋಗ ಮಾಡಿದ್ದೀವಿ, ಆ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ಮೇಡಮ್ ಹತ್ರ ಕೇಳಬೇಕು. ನಿಮಗೆ ಭಾಳ ತಲೆ ತಿಂದ್ಬಿಟ್ಟು ಮಾಡಿಸಿರೋ ಪ್ರಾಡಕ್ಟು ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಅಲ್ವಾ? ಸೊ ನೀವು ಹೇಳಿ, ಈ ಪ್ರಾಡಕ್ಟ್ ಮಾಡಬೇಕಾದ್ರೆ ನೀವು ಏನೇನು ಯೂಸ್ ಮಾಡಿದ್ದೀರಾ? ಅದೇ ಸ್ಪ್ರೌಟ್ಸು ಪೌಡ್ರು, ಆಮೇಲೆ ಜಾಕ್ ಫ್ರೂಟ್ ಪೌಡರು, ಆಮೇಲೆ ಇದು ಈ ಆಲ್ಮಂಡು ಎಲ್ಲ ದಿನನಿತ್ಯ ಉಪಯೋಗಿಸೋ ಅಂಥದ್ದೇ. ಅಂದರೆ ಶಕ್ತಿಯುತವಾಗಿ ಇರಬೇಕು, ಜೀರ್ಣವಾಗಿ ಸುಲಭವಾಗಿ ಜೀರ್ಣ ಆಗಬೇಕು, ಶಕ್ತಿ ಬರಬೇಕು, ಶುಗರು ಕಂಟ್ರೋಲ್ ಬರಬೇಕು. ಶುಗರ್ ಕಂಟ್ರೋಲ್. ಯಾರಿಗೂ ಯಾವ ಥರದಲ್ಲೂ ಆಹಾರ ತೊಗೊಂಡು ತೊಂದರೆ ಆಗಬಾರ್ದು. ಜನರಲ್ ಆಗಿ ಎಲ್ಲ ಮನುಷ್ಯರು ತಿನ್ಬೋದು. ಡಯಾಬಿಟೀಸ್ ಅವ್ರಿಗಾದ್ರೆ ಬೇಗ ಕಂಟ್ರೋಲ್ ಬರುತ್ತೆ ಅಷ್ಟೇ. ಈಗ ಯಾಕಂದ್ರೆ ನಾನು ಮುದ್ದೆ ಇದೆ ತಿನ್ನೋದು, ದಿನನಿತ್ಯ ನಾನು ಇದೆ ತಿಂತೀನಿ. ನೀವು ಇದೇ ಯೂಸ್ ಮಾಡ್ತೀರಾ? ನಾನು ಇದೆ ತಿಂತೀನಿ. ನಿಮ್ದು ಎಷ್ಟಿದೆ ಶುಗರು? ಶುಗರ್ ಇಲ್ಲ, ಡಯಾಬಿಟಿಕ್. ಡಯಾಬಿಟಿಕ್. ಹೌದಾ? ಇವ್ರು ಮಾಡೋದ್ರಿಂದ ನಂಗೆ ಶುಗರ್ ಬಿ ಪಿ ಏನೂ ಇಲ್ಲ, ಆರೋಗ್ಯವಾಗಿದ್ದೀನಿ. ಅದೇ ಇವ್ರ ಜೊತೆ ನಾನು ಸಹಕಾರ ಕೊಡ್ಲೇಬೇಕಲ್ವಾ, ಒಳ್ಳೆ ಕೆಲಸ ಮಾಡೋವಾಗ. ಅದರಿಂದ ಮಾಡ್ತಾ ಇದ್ದಾರೆ. ಬಟ್ ನಾನು ಮುದ್ದೆ ಇದೆ ತಿನ್ನೋದು. ಹೌದಾ? ಮಜ್ಜಿಗೆ ಮಾಲ್ಟು ಎಲ್ಲ ಕುಡಿತೀನಿ. ನೋಡಿ, ತಾವು ಬಳಸಿ ಹೌದು ವರ್ಕ್ ಆಗುತ್ತೆ ಗುರು ಅಂದಮೇಲೆ ಇದು ಮಾರ್ಕೆಟಿಗೆ ತೊಗೊಂಬರ್ತಾ ಇದ್ದಾರೆ. ಆಸ್ ದ ಪೇಷಂಟ್ ಅಂತ ಈ ಪ್ರಾಡಕ್ಟ್ ಹೆಸರು, ಆಸ್ ದ ಡಾಕ್ಟರ್ ಅಲ್ಲ. ಹೇಳಿ ಹೇಳಿ. ಪ್ರತಿ ಸಲ ಒಂದೊಂದು ಬ್ಯಾಚ್ ಮಾಡಿದಾಗ ಫಸ್ಟ್ ಪ್ರಯೋಗ ಮಾಡೋದೇ ಇವರು. ಪ್ರತಿಯೊಂದು ಸಲಾನು ಮಜ್ಜಿಗೆ ಮಾಲ್ಟು ನಾವು ರೆಡಿ ಮಾಡ್ತೀವಲ್ಲ, ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡಿಸೋದು. ಅದು ಮಾತ್ರ ಅವಾಗಿಂದಾನು ಅದೇನೆ ಮಾಡ್ತಾ ಇದ್ದಾರೆ. ಮುದ್ದೆನೂ ಅಷ್ಟೇ, ಪ್ಯಾಕೆಟ್ ಇದೆಲ್ಲ ಫುಲ್ ಅವೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿದ ತಕ್ಷಣ ಮುದ್ದೆ ಮಾಡ್ಕೊಂಡು ತಿಂತ. ಅದುವರೆಗೂ ಬೆಳಗಿಂದ ಏನು ತಿಂದಿರಲ್ಲ, ಬರೀ ಮಜ್ಜಿಗೆ ಮಾಲ್ಟ್ ಕುಡ್ಕೊಂಡು ಕೂತಿರ್ತಾರೆ. ಅವತ್ತು ಮುದ್ದೆ ಮಾಡಿಸ್ತೀವಿ ಅಂದ್ರೆ ಅದರಲ್ಲೇನೆ ಮಾಡಿದ್ರಲ್ಲೇ ಮುದ್ದೆ ಮಾಡ್ಕೊಂಡು ತಿಂದು ಟೆಸ್ಟ್ ಮಾಡ್ಕೊಂಡು ಆಮೇಲೆ ಪ್ಯಾಕ್ ಮಾಡೋದು. ಸೂಪರ್. ಸರ್, ಇವಾಗ ಮ್ಯಾಟ್ರಿಗೆ ಬಂದ್ಬಿಡೋಣ. ಇವತ್ತಿನ ಮ್ಯಾಟ್ರಿಗೆ ಜಾಸ್ತಿ ಲೆಂತ್ ಮಾಡೋದು ಬೇಡ. 59 ರೂಪಾಯಿ ಅಂತ ಹೇಳಿದ್ರಿ. ಫಸ್ಟು ನಾವು 49 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಬೇಕು. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಬೇಕು, 49 ರೂಪಾಯಿ ಕೊಟ್ಬಿಟ್ಟು. ಹಾಗಾದ್ರೆ 49 ರೂಪಾಯಿ ಕೊಟ್ಟರೆ ಏನು ಸಿಗುತ್ತೆ ಸರ್? ಬೇಸಿಕಲಿ ಹೇಳಿ. ಫಸ್ಟು ನಾವು ಎಲ್ಲಿ ಬರ್ತಾ ಇದ್ದೀವಿ, ಏನು ಮಾಡ್ತೀವಿ? ಕ್ಯಾಂಪ್ ಮಾಡ್ತಾ ಇದ್ದೀವಿ. ನಾವೊಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆಮೇಲೆ ಫಸ್ಟ್ ಮೊದಲು ಅವ್ರ ಜನಕ್ಕೆ ವಾಟ್ಸಪ್ಪಲ್ಲಿ ನಮಗೆ ಕಾಲ್ ಮಾಡಿ ಅಂತ ಅವ್ರ ಹೆಸರು ಮತ್ತು ಅವ್ರ ನಂಬರು, ಅವ್ರಿಗೆ ಎಷ್ಟಿದೆ ಶುಗರ್, ಫಾಸ್ಟಿಂಗು, PPBS ಮೊದಲು ಎಷ್ಟಿದೆ, ಊಟದ ನಂತರ ಎಷ್ಟಿದೆ, ಅದನ್ನು ವಾಟ್ಸಪ್ಪಲ್ಲಿ ಹಾಕ್ಬೇಕು. ಸರಿ, ಓಕೆ. ಹಾಕಾದ್ಮೇಲೆ ನಾವೇ ಕಾಲ್ ಮಾಡ್ತೀವಿ, ಆಯ್ತಾ? ಕಾಲ್ ಮಾಡಿಬಿಟ್ಟು ನಾವು ಎಸ್ ಅಂದಮೇಲೆ ಅವ್ರು ಪೇಮೆಂಟ್ ಮಾಡಿದ್ರೆ ಸಾಕು. ಅಲ್ಲಿಗೇನಾಯಿತು, ಕನ್ಫರ್ಮೇಷನ್ ಆಗೋಯ್ತು, ನೀವು ಬರೋದು ಗ್ಯಾರಂಟಿ ಅಂತ. ಆಯ್ತಾ? ಆ ಗ್ಯಾರಂಟಿಗೆ 49 ರೂಪಾಯಿ ತಗೋತಾರೆ. ಯಾಕಂದ್ರೆ 49 ರೂಪಾಯಿ ಏನೂ ಇಲ್ಲ. 2 ಚೆಕಪ್ಗೆ ಎಷ್ಟು ಖರ್ಚಾಗುತ್ತೆ? ಅವ್ರು ಬಂದ ತಕ್ಷಣ 1 ಚೆಕಪ್ ಮಾಡಬೇಕು, ಆಯ್ತಾ? ಅದೇ ನಮ್ಮ ಪದಾರ್ಥ ಕೊಡ್ತೀವಿ, ಅದು ಫ್ರೀ ಇರ್ತದೆ ಫುಡ್. ಆ ಫುಡ್ ಕೊಟ್ಟಾದ್ಮೇಲೆ ಮತ್ತೆ ಚೆಕ್ ಮಾಡಬೇಕು. ಓಕೆ. ಸೊ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಂಪಿಗೆ ನಾವು ರಿಜಿಸ್ಟರ್ ಮಾಡ್ಕೊತಾ ಇರುವಂಥದ್ದು. ಸೊ ಕ್ಯಾಂಪ್ ಅಂತ ನೀವು ಬಂದಾಗ ಅದರ ಡೇಟ್ ಬಂದ್ಬಿಟ್ಟು ಮೇ 25. ನೆನಪಲ್ಲಿ ಇಟ್ಕೊಳ್ಳಿ, ಮೇ 25. ಸ್ಥಳವನ್ನ ಬೆಂಗಳೂರೇನೆ, ಆದಷ್ಟು ಬೇಗ ಅಪ್ಡೇಟ್ ಮಾಡಲಾಗುತ್ತೆ. ಓಕೆ. ಭಾನುವಾರ ಫ್ರೀ ಇರ್ತೀರಾ, ಈಸಿ ಬನ್ನಿ. ಜೊತೆಲಿ ಫ್ಯಾಮಿಲಿ ಜೊತೆ ಬನ್ನಿ. ಫ್ರೆಂಡ್ಸಿಗೆಲ್ಲ ಡಯಾಬಿಟಿಸ್ ಇದೆ, ಎಲ್ಲ ನೀವು ಗ್ರೂಪ್ ಹಾಕೊಂಡು ಬನ್ನಿ. ಡೆಫಿನೆಟ್ಲಿ ಬರಲೇಬೇಕು ನೀವು. 50 ರೂಪಾಯಲ್ಲಿ ಏನು ಸಿಗುತ್ತೆ? ಒಂದು ಇಡ್ಲಿ ವಡಾನು ಕೂಡ ಸಿಗೋದಿಲ್ಲ. ಅಂಥದ್ರಲ್ಲಿ ನಿಮ್ಗೆ ಇಲ್ಲಿ ಡಯಾಬಿಟಿಸ್ ಕಂಪ್ಲೀಟ್ ಬೆಳಗ್ಗೆ ನಾಸ್ತಾ ಜೊತೆ ಕೊಡ್ತಾ ಇದ್ದೀವಿ. ಸೊ ಇವಾಗ ಸರ್ ಬಂದರು, ರಿಜಿಸ್ಟರ್ ಮಾಡ್ಕೊಂಡ್ರು. ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡ್ರು ಅನ್ಕೊಳ್ಳೋಣ. ರಿಜಿಸ್ಟರ್ ಮಾಡಿ ನಮ್ಮ ಡೀಟೇಲ್ಸ್ ಕೊಡ್ತೀವಿ, ಬಿಫೋರ್ ಫುಡ್ಡು, ಆಫ್ಟರ್ ಫುಡ್ಡು. ಕನ್ಫರ್ಮ್ ಆಯಿತು. ಬೆಳಗ್ಗೆ ಬರ್ತಾ ಇದ್ದಂಗೆ ಏನು ಮಾಡ್ತೀವಿ? ಬಂದ ತಕ್ಷಣ ಚೆಕ್ ಮಾಡ್ತೀವಿ, ಅದನ್ನು ರಿಜಿಸ್ಟರ್ ಮಾಡ್ಕೋತೀವಿ. ಅಂದರೆ ಎಷ್ಟಿದೆ ಅಂತ ಲೆಡ್ಜಲ್ಲಿ ಎಂಟ್ರಿ ಬರುತ್ತೆ. ಸರಿ. ವಾಸುದೇವ ರಾವ್ ಅವ್ರಿಗೆ 150 ಇತ್ತು, 180 ಇತ್ತು, 300 ಇತ್ತು, ಏನಿರುತ್ತೋ ಆ ಫಿಗರ್ ಬರೀತೀವಿ. ಓಕೆ. ಅದಾದಮೇಲೆ 1 ಮುಕ್ಕಾಲು ಗಂಟೆ ಬಿಟ್ಟು ನಾವು ಫುಡ್ ಕೊಟ್ಟಿರ್ತೀವಲ್ಲ, ಫುಡ್ ತೊಗೊಂಡಾದ್ಮೇಲೆ ಚೆಕ್ ಮಾಡಿದ್ರೆ ರಿಜಿಸ್ಟರ್ ಮತ್ತೆ ಎಂಟ್ರಿ ಮಾಡ್ತೀವಿ. ಅವ್ರ ಕಣ್ಮುಂದೆ ಇರುತ್ತೆ ರೀಡಿಂಗು. ನಾನೇ 300 ಇತ್ತು, 220 ಬಂತು, 260 ಬಂತು, 310 ಬಂತು. ಈ ಫುಡ್ ಆದ್ಮೇಲೆ ಫುಡ್ ಆದ್ಮೇಲೆ ಅವಾಗ ಈ ಫುಡ್ ನನ್ನ ಮೇಲೆ ಎಷ್ಟು ಪ್ರಮಾಣ ಕಮ್ಮಿ ಮಾಡಿದೆ ನನ್ನ ಶುಗರ್ನ ಅಲ್ಲೇ ಆನ್ ದ ಸ್ಪಾಟ್ ಗೊತ್ತಾಗುತ್ತೆ. ಬೇಕಾದ್ರೆ ಅವ್ರು ಬೋರ್ಡ್ ಇಟ್ಕೊಂಡು ತೋರಿಸ್ಕೋಬಹುದು. ನನಗೆ 300 ಇತ್ತು, ನನಗೆ 240 ಆಯಿತು, 280 ಆಯಿತು, ಇಷ್ಟಾಗಿರುತ್ತೆ. ಸರ್, ನಾನು ಬಂದು ಕವರ್ ಮಾಡ್ಬೋದಾ? ವಿಡಿಯೋ ಮಾಡ್ಬೋದಾ? ಖಂಡಿತ ಚೆಕ್ ಮಾಡ್ಬೋದಾ? ಖಂಡಿತ ಮಾಡೋಣ. ಲೈವ್ ನೀವು ಬರಲೇಬೇಕು. ನೀವು ಬಂದಿಲ್ಲ ಅಂದ್ರೆ ಈಗೇನು, ನೀವು ಬರ್ಬೇಕು, ಜನಕ್ಕೆ ಪ್ರತ್ಯಕ್ಷ ಪ್ರಮಾಣ ತೋರಿಸ್ಬಿಡೋಣಲ್ವಾ? ಅದು ದಾಖಲೆ ಸಮೇತ ಅಲ್ವಾ? ಈ ಕಾನ್ಫಿಡೆನ್ಸ್ ಬೇಕು ನಮಗೆ. ಸರ್ ಹೇಳ್ತಾ ಇದ್ದಾರೆ, ದಾಖಲೆ ಸಮೇತ ಕನ್ನಡ ಕೋರ ಚಾನಲ್ ನಾವು ಅಲ್ಲಿ ಇರ್ತೀವಿ. ಆದರೆ ಲೈವ್ ಟೆಲಿಕಾಸ್ಟೇ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ನಾನು ರೆಕಾರ್ಡ್ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು, ಬಿಫೋರ್ ಎಷ್ಟು ಜನ ಬಂದರು, ಎಷ್ಟು ಜನರಿಗೆ ನಾವು ಟೆಸ್ಟನ್ನು ಮಾಡಿದ್ವಿ, ಎಷ್ಟು ಜನರಿಗೆ 1 hour 2 hour ಆದಮೇಲೆ ಅದು ಎಷ್ಟಕ್ಕೆ ಬಂತು ಅನ್ನೋದನ್ನು ಕೂಡ ಚೆಕ್ ಮಾಡಿ ಹೇಳ್ತೀವಿ. ಚೆಕ್ ಮಾಡ್ತೀವಿ. ಒಂದು ಪಾರ್ಟು. ಇನ್ನೂ ಒಂದು, ನಾನೆಲ್ಲ ಮೈಸೂರು ಇದ್ದೀನಿ, ಬಿಜಾಪುರ ಇದ್ದೀನಿ, ಬಾಗಲಕೋಟೆ ಇದ್ದೀನಿ,
ಹುಬ್ಳಿ ಇದೀನಿ ನಾವು ಬರೋಕ್ಕಾಗಲ್ಲ, ನಾನೇನು ಮಾಡಲಿ ಅಂದರೆ 2 ಪ್ಯಾಕೆಟ್ ತರಿಸ್ಕೋಬೇಕು ಇದನ್ನು. ಇದು 2 ಪ್ಯಾಕೆಟ್ 2 ಪ್ಯಾಕೆಟು ಥ್ರೂ ಔಟ್ ಕರ್ನಾಟಕ ಕೊರಿಯರ್ ಫ್ರೀ ಇದೆ. ₹1 ಕೊರಿಯರ್ ಪ್ಯಾಕಿಂಗ್ ಚಾರ್ಜಸ್ ತೊಗೊಳ್ಳೋಣ ನಾವು. ₹560 ಕೊಟ್ಟರೆ 2 ಪ್ಯಾಕೆಟ್ ಕಳಿಸ್ತೀವಿ. ₹560ಗೆ 2 ಪ್ಯಾಕೆಟ್ 2 ಪ್ಯಾಕೆಟ್ ಕೊಡ್ತೀವಿ. ನೀವು ಗಂಜಿ ಮಾಡ್ಕೊಂಡು ಕುಡೀರಿ, ಮುದ್ದೆ ಮಾಡ್ಕೊಂಡು ತಿನ್ನಿ, ಅಥವಾ ಇಲ್ಲಾಂದ್ರೆ ರೊಟ್ಟಿ ಮಾಡ್ಕೊಳ್ಳಿ, ಮಜ್ಜಿಗೆಗೆ ಹಾಕೊಂಡು ಕುಡೀರಿ. ಮೇಡಮ್ ಹತ್ರ ಕೇಳೋಣ. ಮೇಡಮ್, ಫಸ್ಟ್ ಪ್ಯಾಕೆಟ್ ಇದೆಯಲ್ಲ ಅದರಿಂದ ಏನು ಮಾಡ್ಬೋದು? ಇದು ಮಜ್ಜಿಗೆ ಮಾಲ್ಟು, ಮಜ್ಜಿಗೆಗೆ ಹಾಕೊಂಡು ಕುಡಿಯೋದು. ಮೊಸರು ನಾವು ಮೊದಲನೇ ವಿಡಿಯೋನಲ್ಲಿ ತೋರಿಸಿದ್ದೀವಲ್ಲ, ಮಜ್ಜಿಗೆ ಕಡಿದ್ಬಿಟ್ಟು ಈ ಪ್ಯಾಕೆಟ್ ಹಾಕ್ಬಿಟ್ಟು ಒಂದು ಲೋಟ ಕಾಫಿ ಲೋಟದಲ್ಲಿ ಹಾಕ್ಬಿಟ್ಟು 3.5 ಲೋಟ ನೀರು ಹಾಕೋಬೇಕು. ಮಿಕ್ಸಿ ಮಾಡ್ಕೊಂಡು ಕುಡಿದು 2 ಅವರ್ಸ್ ಬಿಟ್ಟು ನೋಡಿಕೊಂಡ್ರೆ ಖಂಡಿತ ಕಂಟ್ರೋಲಿಗೆ ಬಂದಿರೋದು ಅವ್ರ ಮುಂದೆನೇ ಕಾಣುತ್ತೆ. ಬೆಳಗ್ಗೆನ ಸಂಜೆನ ಯಾವ ಟೈಮ್? ಟಿಫನ್ ಟೈಮ್ಗೆ. ಒಂದಿನ ಟಿಫನ್ ಸ್ಕಿಪ್ ಮಾಡಬೇಕಾಗತ್ತೆ, ಯಾಕಂದ್ರೆ ಕರೆಕ್ಟ್ ರೀಡಿಂಗ್ ಬೇಕಲ್ಲ ಈ ಫುಡ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದಕ್ಕೆ ನೋಡೋಕ್ಕೋಸ್ಕರ ಒಂದಿನ ಟಿಫನ್ ಸ್ಕಿಪ್ ಮಾಡಬೇಕಾಗುತ್ತೆ. ಇದು ಮುದ್ದೆ, ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ಕೊಂಡು ತಿನ್ನೋದು. ಮುದ್ದೆ ಮಾಡುವಂಥದ್ದು ಎಷ್ಟು 50 ಗ್ರಾಮು 100 ಗ್ರಾಮ್ ಅವ್ರ ದಿನನಿತ್ಯ ರಾಗಿ ಮುದ್ದೆ ಎಷ್ಟು ತಿಂತಾರೆ ಅಷ್ಟು, ಅದು ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಇದು ಗಂಜಿ ಅಂದರೆ ಮನೇಲಿ ಸಾಂಬಾರು ಪಲ್ಯ ಏನಾದ್ರು ಮಾಡೇ ಇರ್ತಾರಲ್ಲ, ಈ ಗಂಜಿನ ಪುಡಿನ ಕಲಿಸ್ಕೊಂಡ್ಬಿಟ್ಟು ಅದೇ ಸ್ವಲ್ಪ ಒಂದು 2 ಕುದಿಸ್ಬಿಟ್ಟು ಆಮೇಲೆ ಸಾಂಬಾರು ಪಲ್ಯ ಏನಾದ್ರು ಹಾಕೊಂಡು ರುಚಿಯಾಗಿ ಮಾಡಿಕೊಂಡು ಅದನ್ನು ಬಿಸಿ 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 ಕುಡಿಯೋದು. ರಾಗಿ ಗಂಜಿ ಥರ ಟೇಸ್ಟ್ ಮಾಡ್ಕೊಂಡು ಕುಡಿಯೋದು. ಇದು ರೊಟ್ಟಿ ಮಾಡ್ಕೊಂಡು ತಿನ್ನಿ. ಆದರೆ ನಮ್ಮ ಪ್ರಾಡಕ್ಟ್ ಎಷ್ಟು ಸಲ ಉಪಯೋಗಿಸಿದ್ರೆ ಅಷ್ಟು ಶುಗರ್ ಲೆವೆಲ್ ಕಂಟ್ರೋಲ್ ಬರ್ತಾ ಇರುತ್ತೆ. ಬೇಕಾದ್ರೂ ಕುಡಿಬೋದು. ಬೆಳಗ್ಗೆ ಮಜ್ಜಿಗೆ ಮಾಡಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಮಜ್ಜಿಗೆ ಕುಡಿಯಲ್ಲ ಅಂತಾರೆ, ಬೇಡ ಗಂಜಿ ಕುಡಿಲಿ, ಮಧ್ಯಾಹ್ನ ಮಜ್ಜಿಗೆ ಕುಡಿಲಿ. ಯಾವ ಪ್ರಾಡಕ್ಟ್ ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು. ನಿಮ್ಮ ಪ್ರಕಾರ ನಾವು 4 ಬೇಕಾದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬಿಡ್ಬೋದು. ಅಳವಡಿಸ್ಕೊಂಡ್ರೆ ಬೇಗ HbA1c ಕಡಿಮೆ ಬಂದ್ಬಿಡುತ್ತಲ್ಲ, ಒಂದೊಂದು ಪಾಯಿಂಟ್ ಕಡಿಮೆ ಬರ್ತಾರಲ್ಲ. ಸರಿ, ಈಗ ನನ್ನ ಕ್ವಶನ್ ಏನಂತಂದ್ರೆ, ಈ ಪ್ರಾಡಕ್ಟ್ಗಳನ್ನು ಬಳಸೋದ್ರಿಂದ ನಮ್ಮ ಮಧುಮೇಹ ನಾಳೆನೇ ಕಮ್ಮಿ ಆಗ್ಬಿಡುತ್ತಾ ಇಲ್ಲ, ಅಥವಾ ಒಂದು ರೆಗ್ಯುಲರ್ ಆಗಿ ಬಳಸಬೇಕಾ? ರೆಗ್ಯುಲರ್ ಆಗಿ ಎಷ್ಟು ದಿನ ಬಳಸಬೇಕು? ಒಂದು ತಿಂಗಳಿಗೆ HbA1c 1 ಪಾಯಿಂಟ್ ಕಮ್ಮಿ ಬರುತ್ತೆ. ಒಂದು ತಿಂಗಳಿಗೆ HbA1c ಬಂದು 3 ಮಂತ್ಸ್ ಆವರೇಜ್. HbA1c 3 ಮಂತ್ಸ್ ಆವರೇಜ್. 3 ಮಂತ್ಸ್ ಆವರೇಜಲ್ಲಿ ನಿಮ್ದು ಟ್ರ್ಯಾಕ್ ಗೊತ್ತಾಗ್ತದೆ ಹೆಂಗೆ ಹೋಗಿದೆ ಶುಗರ್ ಅಂತ. ಅದ್ರಲ್ಲಿ ನಿಮಗೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 10 ಇದೆ ನಿಮ್ದು HbA1c ಅಂತ ಇಟ್ಕೊಳ್ಳಿ. ಸತತವಾಗಿ ಇದನ್ನು ತೊಗೊಂಡ್ರಿ 4 ತಿಂಗಳು 5 ತಿಂಗಳು ಆಯಿತಾ, ಲ್ಯಾಬ್ ರಿಪೋರ್ಟು ನಿಮ್ಮದು ನಾರ್ಮಲ್ ಅಂತ ಲ್ಯಾಬ್ ರಿಪೋರ್ಟ್ ಬರ್ತದೆ. ಪ್ರೀ ಡಯಾಬಿಟಿಕ್ ಅಂತ ನಾನ್ ಡಯಾಬಿಟಿಕ್ ಸರ್ಟಿಫೈ ಆಗಿ ಹೋಗ್ತೀರಾ. ಹೌದು ಸರ್, ಹೌದು, ಲ್ಯಾಬ್ ಹೌದು, ಖಂಡಿತ ನಾವು ಮಾಡಿ ನೋಡಿದ್ದೀವಿ. ಆಯಿತಾ, ಆಗತ್ತೆ, ಯಾರು ಮಾಡಿದ್ರೂ ಆಗ್ತದೆ, ಅದೇನು ವಿಶೇಷ ಇಲ್ಲ. ಆದರೆ ಕೆಲವು ಕೇಸಸ್ ತೀರಾ ಕೆಲವರಿಗೆ ಯಾವ ಗ್ರೈನ್ಸ್ ಆಗಲ್ಲ, ಯಾವ ಪಲ್ ಏನೂ ಆಗಲ್ಲ, ಏನು ತಿಂದರೂ ಅವ್ರಿಗೆ ಬೇರೆ ಪ್ಯಾಟರ್ನ್ಸ್ ಇದೆ ನಮ್ಮ ಹತ್ರ ಅಂತದ್ದು. ಹೌದು, ಅದು ಆಪ್ಷನ್ಸ್ ಇದೆ. ಅವರು ನಮ್ಗೆ ಡೇಟಾ ಕೊಡಬೇಕು ಅಷ್ಟೇ. ನಾನು ಇಷ್ಟು ಮಾಡಿದೆ ಇಷ್ಟು ಬಂತು ಸರ್, ಇವಾಗ ಹೆಂಗೆ ಅಂದರೆ ನೆಕ್ಸ್ಟ್ ನಾವು ಹೇಳ್ಬಿಡ್ತೀವಿ, ಈ ಥರ ಆದರೆ ನಿಮ್ಗೆ ಸರಿ ಹೋಗ್ತದೆ. ಇದಾಗಿ ಇದು ಒಂದು ಖಂಡಿತ ಪರಿಹಾರ. ಇದು ಇದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಕಾಗಿಲ್ಲ. ಮಧುಮೇಹಕ್ಕೆ ಖಚಿತವಾದ ಪರಿಹಾರ, ಮತ್ತು ಜಾಸ್ತಿ ಕಾಸ್ಟ್ ಇಲ್ಲ, ಕಮ್ಮಿ ರೇಟಲ್ಲಿ ಆಗುತ್ತೆ. ಮಾಡಿ ತಯಾರು ಮಾಡ್ಕೊಳ್ಳೋದೆಲ್ಲ ತುಂಬ ಈಸಿ. ರೆಸಿಪೀಸ್ ಎಲ್ಲ ಕೊಡ್ತೀವಿ, ಇದಕ್ಕೆ ವಿಡಿಯೋ ಕೊಡ್ತೀವಿ, ಮಾಡ್ಕೊಳ್ಳೋ ರೀತಿ ಹೆಂಗೆ ಅಂದ್ಬಿಟ್ಟು ನೋಡ್ಕೊಳ್ಳಿ, 2 ನಿಮಿಷದಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಮನೇಲಿ ಕೆಲವರು ಗಂಡ ಹೆಂಡತಿ ಡಯಾಬಿಟಿಕ್ ಇರೋರು ಹೇಳ್ತಾರೆ, ನಮಗೆ ನಾವು ಗ್ರಾಸರಿ ತರಿಸೋದೇ ಬಿಟ್ಬಿಟ್ಟಿದ್ದೀವಿ ಸರ್, ನಮ್ಮ ಅಡುಗೆ ಮನೆಯಲ್ಲಿ ಚಿಕ್ಕದಾಗೋಗ್ಬಿಟ್ಟಿದೆ, ನಿಮ್ದು ಒಂದು 10 ಪ್ಯಾಕೆಟ್ಗೆ ಆಫರ್ ಕೊಡ್ತೀರಾ, ನೀವು 2 ಪ್ಯಾಕೆಟ್ 3 ಪ್ಯಾಕೆಟ್ ಫ್ರೀ ಅಂತ ಜೋಡಿಸ್ಕೊಂಡು ಕೂತಿರ್ತೀವಿ. ನೆಕ್ಸ್ಟ್ ವಿಡಿಯೋ ಬಂದಾಗ ಹೇಳ್ತೀವಿ, ಈಗಲೇ ಹೇಳೋದಿಲ್ಲ. ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕ್ವಾಂಟಿಟಿ ತಗೊಂಡಾಗ ನಿಮಗೆ ಎಕ್ಸ್ಟ್ರಾ ಫ್ರೀ ಇರುತ್ತೆ. ಓಕೆ, ಇವಾಗ ಆನ್ಲೈನ್ ತಗೊಳ್ಳೋರಿಗೆ ಪರ್ ಪ್ಯಾಕೆಟ್ 280 ರೂಪೀಸ್, 2ಕ್ಕೆ 560 ರೂಪಾಯಿ. ಅವರು ನಮಗೆ ಫೋನ್ ಪೇ ಮಾಡಿ ಪೇಮೆಂಟ್ ಅಡ್ರೆಸ್ ಹಾಕಿದ್ರೆ ನಾವು ಕಳಿಸ್ಬಿಡ್ತೀವಿ. 25ನೇ ತಾರೀಕು ಅಷ್ಟು ನಮ್ಮ ಜೊತೆಗೆ ಇವರು ಸೇರ್ಕೊಂಡ್ಬಿಡ್ಬೋದು. ಫೋಟೋಸ್ ನಾವು ಮಾಡ್ತಾ ಇದ್ದೀವಿ ಈ ಥರ ಅಂತ ಲೈವ್ ಬಂದ್ಬಿಡ್ತದೆ, ಲೈವ್ ಆಗುತ್ತೆ. 25ನೇ ತಾರೀಕಿಗೆ ದಯವಿಟ್ಟು ನಾವು ಒಂದು ವೆನ್ಯೂನ ಫಿಕ್ಸ್ ಮಾಡಿರ್ತೀವಿ, ಅಲ್ಲಿಗೆ ಬರೋದನ್ನ ಮರಿಬೇಡಿ. ಯಾರು ಪ್ರೀ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಇಲ್ಲಿ ಅಲೌವ್ ಇರುತ್ತೆ, ಯಾಕಂತಂದ್ರೆ ಅಷ್ಟೇ ಜನರಿಗೆ ನಾವು ವ್ಯವಸ್ಥೆ ಮಾಡಿರೋದು. ಸೊ ದಯವಿಟ್ಟು 49 ರೂಪಾಯಿ ನೀವು ಇದು ಮಾಡ್ಕೊಂಡು ಬಂದರೆ ನಿಮಗೆ ಇದರಲ್ಲಿ ಮಾಲ್ಟ್ಗಳನ್ನು ಕೊಡಲಾಗುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ. ಕುಡಿದು ನೋಡಿ ನಿಮಗೆ ಹೌದು ಗುರು ನಮಗೂ ಕೂಡ ಡೌನ್ ಆಗುತ್ತೆ ಅಂದ ಮೇಲೆ ನೀವು ಬೇಕಾದರೆ ಪರ್ಚೇಸಸ್ ಮಾಡ್ಬೋದು. ಎಷ್ಟು ಕ್ವಾಂಟಿಟಿ ಬೇಕಾದರೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ಅಷ್ಟೇ ಅಲ್ಲದೆ ಬೇರೆ ಊರುಗಳಿಂದ ನೋಡ್ತಾ ಇರೋಂಥ ನನ್ನ ಸ್ನೇಹಿತರು, ನಮ್ಮ ವೀಕ್ಷಕರು ಯಾರೇ ನೋಡ್ತಾ ಇದ್ರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಉಚಿತ ಡಿಲಿವರಿ ಜೊತೆ 280 ರೂಪಾಯಿ ಒಂದು ಪ್ರಾಡಕ್ಟು ಇದನ್ನು ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಮೂಡಿಸಲಾಗುತ್ತೆ. ಸರಿ, ಈ ಪ್ಯಾಕೆಟ್ಸ್ಗಳಿರ್ತಾವಲ್ಲ, ಇದು 1 ಪ್ಯಾಕೆಟ್ ಅಥವಾ 2 ಪ್ಯಾಕೆಟ್ ಎಷ್ಟು ದಿನದವರೆಗೆ ಬರುತ್ತೆ ನಮಗೆ?
ಇದು ನೋಡಿ 400 ಗ್ರಾಮ್ ಇದೆ. ನಾವು ಡೋಸೇಜ್ ಏನು ಅಂದರೆ 50 ಗ್ರಾಮ್ 3 ಸರಿ ತಗೋಬೇಕು. 150 ಗ್ರಾಮ್ ಹೆಚ್ಚು ಕಡಿಮೆ ಒಂದು ಪ್ಯಾಕೆಟ್ 3 ದಿನಕ್ಕೆ ಅಂತ ಇಟ್ಕೊಳ್ಳಿ. ಒಂದು 6 ದಿನಕ್ಕೆ 5-6 ದಿನಕ್ಕೆ, ಒಂದು ವಾರಕ್ಕೆ 2 ಪ್ಯಾಕೆಟ್. ಒಂದು ವಾರಕ್ಕೆ ಆದಮೇಲೆ ಪ್ರಮಾಣದಲ್ಲಿ ಇವಾಗ ಸಪೋಸ್ ಕೆಲವರು ಇರ್ತಾರೆ, ಅವ್ರಿಗೆ ನಾನು 180 200 ಈ ರೇಂಜಲ್ಲಿ ಇದೆ ಅನ್ಬೇಕಾದ್ರೆ ಅವ್ರಿಗೆ ಜಾಸ್ತಿ ಬೇಕಾಗೋದೇ ಇಲ್ಲ. ಒಂದು 2-3 ಸ್ಪೂನ್ ಹಾಕೊಂಡು 3 ಸಲ ತಿಂದ್ಬಿಟ್ಟು ಮಾಮೂಲಿ ಊಟ ತಿಂದು ನೀವು ಮಾಡ್ಕೊಳ್ಳಿ, ಸಾಕಲ್ವಾ. ಆದರೆ ನಾನು ಅನ್ಕಂಟ್ರೋಲ್ ಹೋಗ್ಬಿಟ್ಟಿದೆ, ಇದು 280 300 500 600 ಹೋಗ್ತಾ ಇದೆ ಅಂತ ಹೇಳಿದವರು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕು, ಸರಿ ಮಾಡ್ಕೋಬೇಕು ಅನ್ನೋ ಬುದ್ಧಿ ಇದ್ರೆ. ಇಲ್ಲ ಆದರೂ ನಾನು ಹಂಗೆಲ್ಲ ಕಂಟ್ರೋಲ್ ಮಾಡಲ್ಲಪ್ಪ ಅಂದರೆ ಇದು 50% ತೊಗೊಂಡ್ರೆ 50% ಫಲ, ಎಷ್ಟು ತೊಗೊತೀರೋ ಅಷ್ಟು ಫಲ ಇದೆ ಅಲ್ವಾ. ಸರಿಯಾಗಿ ಹೇಳಿದ್ರೆ. ಆ್ಯಂಡ್ ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿರ್ತೀವಿ. ಈ ವಿಡಿಯೋ ಇಲ್ಲಿಗೆ ಮುಗಿಯೋದಿಲ್ಲ, ಇದು ಒಂದು ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಆಸ್ಕ್ ದ ಪೇಷೆಂಟ್ ಅವ್ರದ್ದು ಒಂದು ಪ್ರಾಡಕ್ಟ್ನ ಒಂದು ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. 25ನೇ ತಾರೀಕಿಗೆ ನಾನು ಲೈವ್, ಅಥವಾ 26ನೇ ತಾರೀಕು ಅಥವಾ 27ಕ್ಕೆ ನಾನು ನಿಮಗೆ ಏನು ರೆಕಾರ್ಡ್ ಮಾಡಿರ್ತೀವಿ, ಕಂಪ್ಲೀಟ್ ಕ್ಯಾಂಪಿಂಗನ್ನು ರೆಕಾರ್ಡ್ ಮಾಡಿರ್ತೀವಿ, ಅದರ ವಿಡಿಯೋನ ಬಿಡ್ತೀನಿ. ಅದಾದ ನಂತರ ಸರ್ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ತೊಗೊಂಡ್ಬರ್ತಾ ಇರ್ತೀವಿ. ಯಾರ್ಯಾರು ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಈಗಾಗಲೇ ನಿಮ್ಮ ಹತ್ರ ಯೂಸ್ ಮಾಡಿರೋರ್ದು ರೆಸ್ಪಾನ್ಸ್ ಯಾವ ಥರ ಇದೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಹೇಳ್ತಾರೆ ತುಂಬ ಮಿರಾಕಲ್ ಸರ್, ಇದು ಏನು ಮಾಡಿದ್ದೀರಾ, ಅದ್ಭುತವಾಗಿ ಮಾಡಿದ್ದೀರಾ. ಹೌದಲ್ಲ ಸರ್ ಇದು ಅಂತ ತುಂಬ ಖುಷಿ ಪಡ್ತಾರೆ ಜನ. ಫ್ಯೂಚರಲ್ಲಿ ನಾವು ವಿಡಿಯೋಸ್ ಮಾಡ್ತಾರೆ, ಹಳಬ್ರು ಬಂದು ಸೇರ್ಕೋತಾರೆ, ಅದಕ್ಕೆ ಅವರೇ ಹೇಳ್ತಾರೆ ತಮ್ಮ ಅನುಭವವನ್ನು. ನೀವು ಅದನ್ನು ಅವ್ರ ಮುಖಾಂತರನೇ ಕೇಳ್ಬಿಡೋಣ ಅಲ್ವಾ. ನಾವು ಕ್ಯಾಂಪ್ ಮಾಡ್ತೀವಲ್ಲ ಆವಾಗ ರೆಕಾರ್ಡ್ ಮಾಡೋಣ, ಆವಾಗಲೇ ರೆಕಾರ್ಡ್ ಮಾಡ್ಬಿಡೋಣ. ದಯವಿಟ್ಟು ನಾನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ. ಆ್ಯಂಡ್ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ಹಿಂದಿನ ವಿಡಿಯೋ, ದಯವಿಟ್ಟು ಆ ವಿಡಿಯೋ ಲಿಂಕ್ ಇದ್ರೆ ಮಾತ್ರ ನೋಡೋಕ್ಕಾಗುತ್ತೆ. ಅಲ್ಲಿ ಹೋಗಿ ನೋಡಿ ಇದನ್ನು ಬಳಸಿದವರು ಯಾವ ಥರ ಹೇಳ್ತಾ ಇದ್ದಾರೆ, 2 ಗಂಟೆಲಿ ಹೇಗೆ ಕಂಟ್ರೋಲ್ ಆಯಿತು ಮಧುಮೇಹ ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಸರ್ ಇದನ್ನು ಯೂಸ್ ಮಾಡೋದ್ರಿಂದ ಮಧುಮೇಹ ಮಾತ್ರ ಕಂಟ್ರೋಲ್ ಆಗುತ್ತೋ, ಏನಾದರೂ ಸೈಡ್ ಬೆನಿಫಿಟ್ಸ್ ಇದೆಯಾ ಇದರಿಂದ? ಇದೆ ನೋಡಿ, ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಆಯಿತಾ. ಬ್ಯಾಲೆನ್ಸ್ ಡಯಟ್ ಅಂದರೆ ನಮ್ಮ ಶರೀರದ ಅವಶ್ಯಕತೆ ಏನು ಅಂತ ಅದನ್ನು ನೋಡಿಕೊಂಡು ಅದಕ್ಕೆ ಪ್ರಮಾಣವಾಗಿ ಹೋಗಿರ್ತೀವಿ. ಇದ್ರಲ್ಲಿ ನೋಡಿ ಇವಾಗ WHO ಅನ್ನೋರು ಹೇಳ್ತಾರೆ ಒಂದು ದಿನಕ್ಕೆ 5 ಗ್ರಾಮ್ ಉಪ್ಪು ತಿನ್ನಬೇಕು ಅಂತ. ತೂಕ ಮಾಡ್ಕೊಂಡು ತಿಂತಾರೆ ಯಾರಾದ್ರೂ? ಇಲ್ಲ, ನಾವು ಮಾಡ್ತೀವಿ ಆ ಕೆಲಸನ. ಇದ್ರಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಈ ಅಂಶ ಇರಬೇಕು, ಆವಾಗ ಅವ್ರಿಗೆ ಆರೋಗ್ಯ ಕೊಳ್ಳಿರುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಇವಾಗ ಈ ಸಲ ನಾವು ಮಾಡಿದ್ಮೇಲೆ ಕೆಲವು ರಾಷ್ಟ್ರೀಯ ಆಯಿತು, ಎಷ್ಟೋ ಜನ ಕಣ್ಣು ಆಪ್ರೇಷನ್ ಕಾಯ್ತಾ ಇದ್ದಾರೆ ನೋಡಿ. ನಮ್ಮ ದೇಶದಲ್ಲಿ 30-50% ಜನ ಸರ್ಜರಿ ಪೋಸ್ಟ್ಪೋನ್ ಆಗ್ತಾ ಇದೆ. ಯಾಕಂದ್ರೆ ಶುಗರ್ ಜಾಸ್ತಿ ಇಂದ ಆಪರೇಷನ್ ಮಾಡೋಕ್ಕಾಗಲ್ಲ, ಅವನಿಗೆ ಸಮಸ್ಯೆನ ಬಗೆಹರಿಯಲ್ಲ. ಏನು ಮಾತ್ರೆ ತಗೊಂಡು ಸರಿಯೂ ಹೋಗ್ತಾ ಇಲ್ಲ. ಡಾಕ್ಟ್ರ್ ಹೇಳ್ತಾ ಇದ್ದಾರೆ ನೀನು ನೋಡಪ್ಪ ಶುಗರ್ ಕಂಟ್ರೋಲ್ ಮಾಡ್ಕೊಂಬ, 200 ಒಳಗಡೆ 180 ಬಂದರೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದೆ. ಇವಾಗ ಏನಾಗುತ್ತೆ ಅಂತ ಕೆಲವರು 2-3 ದಿನಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ರು ಇದರಿಂದ. ಹೌದು, ಕಂಟ್ರೋಲ್ ಬಂದೇ ಬಿಡ್ತದೆ. ಅವನು 280-300ಕ್ಕೆ ಹೋಗಿರ್ತಾನೆ ಆಯಿತಾ, ಅವನಿಗೆ 180ಕ್ಕೆ ಬರಬೇಕು. 180ಕ್ಕೆ ಎಷ್ಟು ದಿನ ಬರುತ್ತೆ? 1 ವಾರದಲ್ಲಿ ಬಂದೇ ಬಿಡ್ತದೆ. ಬೆಸ್ಟ್ ಅಲ್ವಾ ಸರ್? ಕೆಲವರು 3 ಟೈಮ್ಸ್ ತೊಗೊಂಡು ಆವಾಗಲೇ ಒಂದು 4 ದಿನ ಆಪರೇಷನ್ ಮಾಡಿಸ್ಕೊಂಡಿರೋದಿದೆ ನೋಡಿ. ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಪತ್ತರ್ ಅಂತ ಅವರು ಹೇಳಿದ್ರು, ಸರ್ ನಾನು ತೊಗೊಂಡು 2 ದಿನ ಅಷ್ಟೇ ಸರ್, ಹೋದೆ ಚೆಕ್ ಮಾಡಿಸಿದೆ, ಮಾಡ್ತೀವಿ ರೀ ಕಂಟ್ರೋಲ್ ಬಂದಿದೆ ನಿಮ್ಮ ಶುಗರ್ ಅಂತ ಹೇಳಿ ಆಪರೇಷನ್ ಮಾಡ್ಕೊಂಡು ಬಂದೇ ಬಿಟ್ಟರೆ ಸರ್. ಸೂಪರ್ ಅಲ್ಲ ಸರ್ ಇದು? ಒಳ್ಳೊಳ್ಳೆ ಬೆನಿಫಿಟ್ ಆಗಿದೆ. ಆಮೇಲೆ ಸರ್ಜನ್ಗಳಿಗೆ ಅವ್ರಿಗೂ ಸಮಸ್ಯೆ, ಸರ್ಜನ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಆಪರೇಷನ್ ಮಾಡಬೇಕು. ಈ ಪೇಷಂಟ್ ಕಂಡು ಪ್ರಾಬ್ಲಮ್ ಇದೆ, ಬೇರೆ ಬೇರೆ ಸರ್ಜರಿ ರಿಲೇಟೆಡ್ ಇಶ್ಯೂಸ್ ಇದೆ, ಮಾಡ್ಬೇಕು. ನಾನೇನಪ್ಪ ಮಾಡಲಿ, ಆಪರೇಷನ್ ಮಾಡಬೇಕು, ಆದರೆ ನಿನ್ನ ಶುಗರ್ ಕಂಟ್ರೋಲ್ ಬರ್ತಾರಲ್ಲ ಪಾಪ ಅವ್ರಿಗೂ ಪ್ರಾಬ್ಲಮ್ಮು. ಅವರು ಕೂಡ ರೆಫರ್ ಮಾಡ್ಬೋದು, ಆರಾಮಾಗಿ ನೀವು ಇವ್ರದಲ್ಲಿ ಹೋಗಿ ಮಾಡಿಸ್ಕೊಳ್ಳಿ, ನಿಮ್ಮ ಕಂಟ್ರೋಲ್ ಬರ್ತದೆ, ಬಂದೇ ಬರ್ತದೆ. ನೋಡಿ ನಮ್ಗೆ ಏನನ್ನೋ ಸುಮ್ಮನೆ ಮಾಡೋಂಥ ವಯಸ್ಸು ಅಲ್ಲ, ನಮ್ಗೆ ಅದರ ಅವಶ್ಯಕತೆ ಏನು ಬೇಕಾಗೋಗಿಲ್ಲ. ಹೌದು, ಇದರಲ್ಲಿ ಇದೆ. ಆದರೆ ಇದನ್ನ ಜವಾಬ್ದಾರಿ ತೊಗೊಂಡು ನಡೆಸೋವಂಥದ್ದು ಬರಬೇಕು. ಫ್ಯೂಚರ್ಲಿ ಯಂಗ್ಸ್ಟರ್ಸ್ ಬರಬೇಕು ಇದಕ್ಕೆ ಆಯಿತಾ. ಇದನ್ನು ಒಂದು ಉದ್ಯಮವಾಗಿ ಬೆಳೆಸೋಣ. ಕಾಟೇಜ್ ಇಂಡಸ್ಟ್ರಿ ಇದು. ಇಲ್ಲೇ ಒಂದು ಕ್ವಶನ್ ಇದೆ ಸರ್. ಯಾರಾದರೂ ವಿಡಿಯೋ ನೋಡ್ತಾ ಇರೋರು, ನಾವು ಕೂಡ 25th ಬರ್ತೀವಿ, ನಿಮ್ಮ ಜೊತೆ ಮಾತಾಡ್ತೀವಿ. ಆ್ಯಸ್ ಅ ಕನ್ಸ್ಯೂಮರ್ ಅಲ್ಲ, ಆ್ಯಸ್ ಅ ರೀಸೆಲ್ಲರ್ ನಾವು ಇದನ್ನು ರೀಸೆಲ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಿಮ್ಮಿಂದ ನಾವು ಇದನ್ನು ತೊಗೊಂಡು 4 ಜನರಿಗೆ ನಾವು ಹಂಚ್ತೀವಿ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆಸ್ತೀವಿ ಅಂತಂದರೆ ಆ ಆಪ್ಷನ್ ಕೊಡ್ತೀರಾ ನೀವು? ಆ ಆಪ್ಷನ್ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ. ಏನು ಹೇಳಿದ್ದೀವಿ ಅಂದರೆ ಡಯಾಬಿಟಿಕ್ ಆದವ್ರಿಗೆ ಮಾತ್ರ ಇದನ್ನು ಕೊಡೋದು ನಾವು. ಯಾಕಂದರೆ ಡಯಾಬಿಟಿಕ್ ಸಫರ್ ಆಗಿದ್ದರೆ ಡಯಾಬಿಟಿಕ್ ಆದಾಯ ಬರಂಗೆ ಆಗ್ಬಿಟ್ರೆ ಡಯಾಬಿಟಿಕ್ ಬರೋ ಆಗುತ್ತೆ. ಅವಾಗ ನಾನು ಡಯಾಬಿಟಿಕ್ ದುಡ್ಡು ಬರುತ್ತೆ, ಖರ್ಚು ಆಗೋದಲ್ಲ. ಆಯ್ತಾ, ಆಗ ಅವನು ಅಷ್ಟು ದಿನ ಕಷ್ಟಪಟ್ಟಿರ್ತಾನೆ, ಏನೇನೋ ಮಾಡಿ ಇದನ್ನ ಮಾಡಿದ್ರೆ ಅವ್ನು ಸರ್ಟಿಫೈ ಆಗಬೇಕು. ಅಂದ್ರೆ ಒಂದು ಡೆಡಿಕೇಶನ್ ಬೇಕು ಯಾವ್ದಾರ ಮಾಡ್ಬೇಕಾದ್ರೆ. ನಾವು ಎಷ್ಟೋ ವರ್ಷ ಕಷ್ಟಪಟ್ಟಿದ್ವಿ ನೋಡಿ. ಯಾವ್ದು ಪ್ರಾಡಕ್ಟ್ ಸುಮ್ಮನೆ ಇರಲ್ಲ, ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಏನೋ ಒಂದು ಕಾಮೆಂಟ್ ಹೊಡೆದ್ಬಿಟ್ಟು ಹೋಗ್ಬಿಡ್ಬೋದು. ತಗೊಳ್ದಿರಾನೆ ಪದಾರ್ಥ ತಗೊಳ್ದಿರೋ ಕಾಮೆಂಟ್ ಹೊಡಿಯೋರು ಇರ್ತಾರೆ ಆಯ್ತಾ, ಅವ್ರಿಗೆ ಅದೇ ಕೆಲಸ ಅದನ್ನ ಮಾಡ್ತಾ ಇರ್ತಾರೆ. ಪ್ರತ್ಯಕ್ಷವಾಗಿ ನೋಡ್ಬಿಟ್ಟು ಅದನ್ನ ತಾನು ಸರಿ ಮಾಡ್ಕೋಬೇಕು. ಕರೆಕ್ಟಾಗಿ ಹೇಳಿದ್ರೆ ಸರಿ ಮಾಡ್ಕೊಂಡು ಸರ್ಟಿಫೈ ಅಷ್ಟೇ 3-4 ತಿಂಗಳು ಅವ್ನು ಸರ್ಟಿಫೈ ಆಗೋಗ್ತಾನೆ. ಕರೆಕ್ಟಾಗಿ ಮಾಡ್ತಾ ಇದು ಒಂದು ಟ್ರೈನಿಂಗ್ ಅಂತ ತಿಳ್ಕೊಬೇಕು. ಕರೆಕ್ಟ್ ನಮ್ಮ ಮತ್ತೆ ಗೈಡೆನ್ಸ್ ತೊಗೋಬೇಕು, ಟ್ರೈನಿಂಗ್ ಥರ ತಿಳ್ಕೊಂಡು ಸರಿ ಮಾಡ್ಕೊಬೇಕು. ಸರ್ಟಿಫೈ ಆಗ್ಬಿಟ್ಟು ಬಂದು ಕೂತ್ಕೊಂಡು ನಾನು ಮಾಡ್ತೀನಿ ಸರ್ ಬಿಸ್ನೆಸ್ ಅಂದರೆ ತಗೋ, ರೆಡಿ ಇದ್ದೀರಾ. ಅವಾಗ ನೀನು ಏನು ಇನ್ವೆಸ್ಟ್ ಮಾಡಬೇಡ, ನಾವು ಹೇಳ್ತೀವಿ ಹಂಗೆ ಮಾಡು ಅಷ್ಟೇ ಅಲ್ವಾ. ಅಷ್ಟೇ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು, ಅದು ಮಾಡಬೇಕು, ಎಂಥದ್ದು ಬೇಡ ಆಯಿತಾ. ನೀವೇನು ಒಂದು 10-20 ಪ್ಯಾಕೆಟ್ನಿಂದ ಶುರು ಮಾಡು.
ಅದೇ ಸೊ ನೀವು ರೆಡಿ ಇದ್ದೀರಾ, ನಾವು ರೆಡಿ ಇದ್ದೀವಿ, ಪಾಸ್ ಆನ್ ಮಾಡೋದಕ್ಕೆ ರೆಡಿ ಇದ್ದೀರಾ. ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಇವ್ರು ಯಾವುದೇ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಯಾರಾದರೂ ಬನ್ನಿ, ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಸರ್ಟಿಫೈಡ್ ಇದ್ದೀರಾ, ನಿಮ್ಮಲ್ಲಿ ಕೆಪಬಿಲಿಟಿ ಇದೆ, ನಿಮಗೆ ಒಂದು ಮನಸ್ಸಿದೆ ಈ ಡಯಾಬಿಟಿಕ್ ಇವರನ್ನು ಮಧುಮೇಹವನ್ನು ಕಡಿಮೆ ಮಾಡಬೇಕನ್ನೋ ಮನಸ್ಸಿದ್ರೆ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ಬೋದು. ಸರ್ ತಮ್ಮ ಕಡೆಯಿಂದ ನಿಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ತಮ್ಮದೇನು ಫಾರ್ಮುಲಾ ಇದೆ ನಿಮಗೆ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಬರ್ಬೋದು. ಬಟ್ ಯಾರೇ ಬರೋದಿದ್ರು ಕೂಡ 25ನೇ ತಾರೀಕು ಮರಿಬೇಡಿ, ಬಂದು ಸರ್ನ ಭೇಟಿಯಾಗಿ ಮಾತಾಡ್ಕೊಂಡು ಮುಂದಿನ ವಿಚಾರ ತಿಳ್ಕೊಳ್ಳಿ. ಏನೇ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ 49 ರೂಪಾಯಿ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡೋದನ್ನು ಮರಿಬೇಡಿ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಮಧುಮೇಹದ ಬಗ್ಗೆ ಒಂದು ಒಳ್ಳೆ ಎಚ್ಚರಿಕೆನ ತೊಗೊಂಬಂದಿದ್ದೀರಾ, ಒಂದು ಒಳ್ಳೆ ಔಷಧಿನ ತೊಗೊಂಬಂದಿದ್ದೀರಾ. ಇನ್ನೊಂದು ಹೇಳಿ ಹೇಳಿ ಹೇಳಿ. ನೋಡಿ, ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದೆ. ಹೌದು. ಕ್ಯಾಪಿಟಲ್ ಅಂತಾನೆ ಹೇಳ್ತಾ ಇದ್ದಾರೆ. ಡಯಾಬಿಟಿಕ್ ಈ ಅಪವಾದ ನಮ್ಮ ದೇಶಕ್ಕೆ ಬೇಕಾ? ಇವತ್ತು ದೇಶ ಯಾವ ರೀತಿ ಮುಂದೆ ಬರ್ತದೆ, ಎಕಾನಮಿಯಲ್ಲಿ ಹೆಂಗಿದೆ, 5th ಲಾರ್ಜೆಸ್ಟ್ ಎಕಾನಮಿ, 3rd ಲಾರ್ಜೆಸ್ಟ್ ಎಕಾನಮಿ ಆಗೋದು ಹತ್ತಿರದಲ್ಲಿದೆ. ಆ ಲೆವೆಲ್ ಬೆಳೀತಾರೆ. ನಮ್ಮನ್ನ ಯಾವುದೋ ಒಂದು ವಿದೇಶಿ ಶಕ್ತಿ ನಮ್ಮನ್ನ ಒಂದು ಬ್ರ್ಯಾಂಡ್ ಮಾಡ್ಬಿಟ್ಟು ನೀವೆಲ್ಲ ಡಯಾಬಿಟಿಕ್ ಅಂದ್ಬಿಟ್ರೆ ನಾವು ಒಪ್ಕೋಬೇಕಾ? ನಮ್ಗೆ ಬುದ್ಧಿ ಬೇಡವಾ? ಜವಾಬ್ದಾರಿಗಳು ಬೇಕು ತಾನೆ ನಮಗೆ. ನಾನು ಹೆಂಗಾದ ಡಯಾಬಿಟಿಕ್ ಆ ರೂಟ್ ಕಾಸ್ ಕೂತ್ಕೊಂಡು ಕೆಲಸ ಮಾಡ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ನಾನು ಹಿಂಗೆ ನಮ್ಮ ದೇಶ ಹೆಂಗಪ್ಪ ಆಯಿತು, ಇಷ್ಟು ದಿನ ಇಲ್ದಿದ್ದು ನಮ್ಮ ದೇಶ ಯಾಕಂಗಾಯ್ತು? ಅದು ತಪ್ಪಿಸ್ಬೇಕಾಗಿರೋ ಜವಾಬ್ದಾರಿ ಯಾರ ಮೇಲೆ ಇದೆ? ಎಲ್ಲರ ಮೇಲೂ ಇದೆ. ಅದನ್ನ ತಪ್ಪಿಸ್ಕೊಳ್ಳಿ ಫಸ್ಟು. ನಿಜವಾದ ದೇಶ ಅಭಿಮಾನ ಅಂದ್ರೆ ಒಬ್ಬ ದೇಶದ ಪ್ರಜೆ ಆರೋಗ್ಯವಂತರಾಗಿರೋಕ್ಕೆ ಎಲ್ಲರೂ ಸೇರಿ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಅದನ್ನ ಬೆಳೆಸಬೇಕು, ಸೇವೆ ಮಾಡಬೇಕು. ಅದಕ್ಕೆ ಬೇಕಾಗಿತ್ತು ನಮ್ಮ ಕೆಲಸ, ನಮ್ಮ ಕೈಲಾದ ನಾವು ಬರ್ತೀವಿ ಸರ್, ನಾವು ಮಾಡ್ಕೊಡ್ತೀವಿ. ಆ ಥರದ್ದು ಬಂದು ಮುಂದೆ ಬನ್ನಿ. ಈ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಅಲ್ಲ, ಡಯಾಬಿಟಿಕ್ಗೆ ಇದು ಪರಿಹಾರ ಈ ಜಗತ್ತಿಗೆ ಅಂತ ಇಲ್ಲಿ ತೋರಿಸೋಣ. ಯಾಕೆಂದರೆ ಕರೋನಾ ವ್ಯಾಕ್ಸಿನ್ ಮಾಡಿ ಜಗತ್ತಿಗೆ ಹಂಚಿದ ದೇಶ ಇದು. ಅಂತಂದ್ರೆ ನಾವು ಇದನ್ನ ಮಾಡೋಣ. ಕಾಟೇಜ್ ಇಂಡಸ್ಟ್ರಿ ಮನೆಗಳಲ್ಲಿ ಮಾಡಿ, ಮನೇಲಿ ತಯಾರು ಮಾಡಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸೊ ಪ್ರತಿಯೊಬ್ಬರು ಕೂಡ ಒಂದು ಓಪನ್ ಸೋರ್ಸ್ ಅಂತ ಹೇಳ್ಬೋದು. ಹೆಂಗೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇರುತ್ತಲ್ವಾ, ಸೊ ಇದನ್ನು ಕೂಡ ಆಸ್ ಓಪನ್ ಸೋರ್ಸ್ ಯೂಸ್ ಮಾಡಿ. ಆ್ಯಂಡ್ ಟೈಮಿಂಗ್ಸ್ ತಿಳ್ಕೊಬೇಕು, ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಬೇಕು. 25th ಮೇಗೆ ಅಂತಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ ಫೋನ್ ನಂಬರ್ ಕೊಟ್ಟ ತಕ್ಷಣ ತಗೊಂಡು ಫೋನ್ ಹೊಡಿಯಕ್ಕೆ ಶುರು ಮಾಡ್ಬಿಟ್ಟು ಏನು ಮಾಡ್ಬೇಕು ಈಗ? ಟೆಕ್ನಿಕಲ್ ಇಶ್ಯೂಸ್ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿ. ನಾನು ನನ್ನ ಹೆಂಡತಿ ಇಬ್ಬರು 2 ಫೋನ್ ಇಟ್ಕೊಂಡು ಕೂತಿದ್ವಿ. ನೀವು ಫೋನೇ ಮಾಡಿದ್ರೆ ನಮ್ಗೆ ಬದುಕಿಲ್ವಾ? ಒಂದಷ್ಟು ನೀರು ಕುಡಿಯೋಕೆ ಬಿಡ್ತಾ ಇಲ್ವಲ್ಲ? ಹಂಗ್ ಮಾಡಬೇಡಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವೇ ಕಾಲ್ ಮಾಡ್ತೀವಿ. ಹೌದಾ? ಆಯ್ತಾ? ಅಷ್ಟು ಫೋನ್ ಬಂದಿಲ್ಲ ಅಂತ ಯೂಟ್ಯೂಬಲ್ಲಿ ಬರೋದು, ಇವ್ರು ಫೋನೇ ತೆಗಿತಲ್ಲ, ಫೋನ್ ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ನಂಬರ್ ಕೊಟ್ಬಿಡ್ತಾರೆ, ಸುಮ್ಮನೆ ಬಾಯಿಗೆ ಬಂದಂಗೆ ಬೈಯೋದು. ನೋಡಿ, ಒಂದು ಕಾಮೆಂಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಒಂದು ವಯಸ್ಸು ಅವ್ರು ಮಾಡ್ತಾ ಇರೋ ವೃತ್ತಿ ಬಗ್ಗೆ ಸ್ವಲ್ಪ ಜ್ಞಾನ ಇಟ್ಕೊಳ್ಳಿ. ಒಂದು ವಸ್ತುನ ಉಪಯೋಗಿಸ್ತೀರಾ, ಅದ್ರ ಬಗ್ಗೆ ಏನೂ ತಿಳಿದಿರ ಮನಸ್ಸಿಗೆ ಬಂದಂಗೆ ಕಾಮೆಂಟ್ ಮಾಡೋದಿಲ್ಲ. ನಿಮ್ಮ ಊಹೆ ಮೇಲೆ ಜಗತ್ತಲ್ಲಿ ನಡೀತಾ ಇಲ್ಲ, ಜಗತ್ತು ಸತ್ಯದ ಮೇಲೆ ನಡೀತಾ ಇದೆ. ಆ ಊಹೆ ಮೇಲೆ ದಯವಿಟ್ಟು ಕಾಮೆಂಟ್ ಮಾಡಬೇಡಿ, ಆಯಿತಾ? ನಾವು ಫೋನ್ ತೆಗಿಲಿಲ್ವೋ ಅರ್ಥ ಮಾಡ್ಕೊಳ್ಳಿ, ನೀವೇ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಕಾಯ್ತಾ ಇದ್ದೀವಿ, ಫೋನ್ ಮಾಡಿ ಸರ್ ಅಂತ ನಾವು ಖಂಡಿತ ಮಾಡ್ತೀರಲ್ವಾ? ಸೊ ದಯವಿಟ್ಟು ಮರಿಬೇಡಿ. ನಾವು ಒಂದು ಏಜ್ ಪರ್ಸನ್ಸ್ ಇದ್ದಾರೆ, ರೆಸ್ಪಾನ್ಸಿಬಲ್ ಆಗಿ ನಿಮಗೋಸ್ಕರ ಕೆಲಸ ಮಾಡ್ತಾರೆ, ಅವ್ರಿಗೋಸ್ಕರ 1 ರೂಪಾಯಿ ಬೇಕಾಗಿಲ್ಲ, ಅವರು ಸೆಟಲ್ಡ್ ಇದ್ದಾರೆ. ಓಕೆ, ಸೊ ನಾನು ಕೂಡ ಸೆಟಲ್ ಇದ್ದೆ, ಅವರು ಸೆಟಲ್ ಇದ್ದಾರೆ, ನಮ್ಗೆ ಯಾವುದು ಬೇಕಾಗಿಲ್ಲ, ಎಲ್ಲ ನಿಮಗೋಸ್ಕರ ಮಾಡ್ತಾ ಇರುವಂಥದ್ದು. ಸೊ ಯಾರು ಬಾಧೆ ಪಡ್ತಾ ಇದ್ದೀರಾ ಅವರ ಸೊಲ್ಯೂಷನ್ಸ್ಗೋಸ್ಕರ ಮಾಡ್ತಾ ಇರುವಂಥದ್ದು. ಸೊಲ್ಯೂಷನ್ಸ್ ಬೇಕಾದರೆ ದಯವಿಟ್ಟು ಮೆಸೇಜ್ ಮಾಡಿ, ಕಾಲ್ ಮಾಡಿ. ಒಂದು ವೇಳೆ ಪಿಕ್ ಮಾಡೋಕ್ಕಾಗಿಲ್ಲ ಅಂದರೆ ಮೆಸೇಜ್ ಮಾಡಿ, ಮಾಹಿತಿಯನ್ನು ತಗೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ಭೇಟಿ ಮಾಡೋದನ್ನು ಮರಿಬೇಡಿ. ಯಾರು ಬರೋಕ್ಕಾಗೋದಿಲ್ಲ ಸರ್, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. 2 ಪ್ಯಾಕೆಟ್ಗಳನ್ನು ಮಿನಿಮಮ್ ಬೈ ಮಾಡಿಬಿಟ್ಟು ಟೆಸ್ಟ್ ಮಾಡಿ, ತದನಂತರ ಒಂದು ಗಾದೆನೇ ಇದೆ, ಫಸ್ಟು ಉಪಯೋಗಿಸಿ ಆಮೇಲೆ ನೀವು ಬೇಕಾದರೆ ನಂಬಿ ಅಂತಲೇ ಇದೆ. ಅದನ್ನು ನೀವು ಇಲ್ಲಿ ಮಾಡ್ಬೋದು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್.